ರಾತ್ರಿ ವೇಳೆ ಬೈಕ್ಗಳಲ್ಲಿ ಪೆಟ್ರೋಲ್ ಕದಿಯುತ್ತಿದ್ದ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಚಿತ್ರದುರ್ಗ ತಾಲೂಕಿನ ಹೊಸರಂಗಾಪುರದಲ್ಲಿ ನಡೆದಿದೆ. ಪೆಟ್ರೋಲ್ ಕದಿಯುತ್ತಿದ್ದ ಕಳ್ಳನನ್ನ ನೋಡಿದ ಗ್ರಾಮದ ವೃದ್ಧ ಚೀರಾಡಿದ್ದಾನೆ. ವೃದ್ಧನ ಚೀರಾಟದಿಂದ ಕೆರಳಿದ ಕಳ್ಳ ಚಾಕುವಿನಿಂದ ವೃದ್ಧನ ತಲೆ, ಭುಜ, ಕೈ, ಕುತ್ತಿಗೆ ಭಾಗ ಕುಯ್ದಿದ್ದಾನೆ. ಬಳಿಕ ಪೊದೆಯೊಳಗೆ ಅಡಗಿದ್ದ. ಬಳಿಕ ಗ್ರಾಮಸ್ಥರು ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಯನ್ನ ದಾವಣಗೆರೆ ಜಿಲ್ಲೆ ಮಾಯಕೊಂಡ ಮೂಲದ ವಸಂತ್ ನಾಯ್ಕ್ ಅಂತ ಗುರುತಿಸಲಾಗಿದೆ. ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಕತ್ತಿಯಿಂದ ಹಲ್ಲೆ ಮಾಡಿದ ಘಟನೆ ಮಡಿಕೇರಿ ತಾಲೂಕಿನ ಹೊಸಕೆರೆಯಲ್ಲಿ ನಡೆದಿದೆ. ಜಿಲ್ಲಾ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಯಶ್ ದೋಲ್ಪಾಡಿ, ಖಜಾಂಚಿ ಚಂದನ್ಗೆ ಗಂಭೀರ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತಿದೆ. ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಸೋದರರು ಕತ್ತಿಯಿಂದ ಹಲ್ಲೆ ನಡೆಸಿದ್ದಾರೆ. ಸದ್ಯ ಮೂವರು ಸಹೋದರರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದು ತಲೆಮರೆಸಿಕೊಂಡಿದ್ದಾರೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹುಬ್ಬಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೋರ್ವನಿಗೆ ಚಾಕು ಇರಿಯಲಾಗಿತ್ತು. ಆ ವ್ಯಕ್ತಿ ರಕ್ತಸಿಕ್ತ ಪರಿಸ್ಥಿತಿಯಲ್ಲೇ ಹಳೆ ಹುಬ್ಬಳ್ಳಿ ಠಾಣೆಗೆ ಬಂದು ದೂರು ನೀಡಿದ್ದಾನೆ. ಮಹಮ್ಮದ್ ಎಂಬಾತನ ಮೇಲೆ ಇರ್ಫಾನ್ ಎಂಬಾತ ಇರಿದಿದ್ದ. ಎದೆ ಭಾಗದಲ್ಲಿ ರಕ್ತ ಸುರಿತಾ ಇದ್ರು. ಮಹಮ್ಮದ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾನೆ. ಚಿನ್ನಾಭರಣ ವ್ಯಾಪಾರಿಗಳನ್ನು ಅಡ್ಡಗಟ್ಟಿ ದರೋಡೆ ಮಾಡಿದ 10 ಜನರನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ ವ್ಯಾಪಾರ ಮಾಡ್ತಾ ಇದ್ದ ಸಂಜೀವ ಪೋತದಾರ, ರವೀಂದ್ರ ಪೋತದಾರರನ್ನ ಅಡ್ಡಗಟ್ಟಿ ರಾಡ್ನಿಂದ ಹೊಡೆದು ಬ್ಯಾಗ್ ಎತ್ಕೊಂಡು ಹೋಗಲಾಗಿತ್ತು. ಇಂದು 10 ಜನರನ್ನ ಬಂಧಿಸಲಾಗಿದ್ದು 311 ಗ್ರಾಂ ಚಿನ್ನಾಭರಣ, 44,000 ನಗದು ಸೇರಿದಂತೆ 35 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಬಾಗ್ಮನೆ ಡೆವಲಪರ್ನಿಂದ ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಲೋಕಾಯುಕ್ತ ಮಧ್ಯ ಪ್ರವೇಶಿಸಿರುವುದನ್ನು ಹೈಕೋರ್ಟ್ ವಿರೋಧಿಸಿದೆ. ರಾಜಕಾಲುವೆ ಒತ್ತುವರಿ ತೆರವಿಗೆ ಹೈಕೋರ್ಟ್ ಆದೇಶಿಸಿದೆ. ಆದರೂ ಲೋಕಾಯುಕ್ತ ಕಾಯ್ದೆ ಮೀರಿ ಮಧ್ಯ ಪ್ರವೇಶಿಸಿದ್ದು ಯಾಕೆ? ಭಾನುವಾರ ಒತ್ತುವರಿ ತೆರವಿಗೆ ತಡೆ ನೀಡಲಾಗಿದೆ. ಲೋಕಾಯುಕ್ತ ಕಚೇರಿಯೇ ಒತ್ತುವರಿ ತೆರವಿಗೆ ತಡೆ ನೀಡಬಹುದಾ ಅಂತ ಕೋರ್ಟ್ ಪ್ರಶ್ನಿಸಿದೆ. ಅಲ್ಲದೆ ಇದೇ ಸ್ಥಿತಿ ಮುಂದುವರೆದ್ರೆ ಜನ ಕೋರ್ಟ್ ಬದಲು ಲೋಕಾಯುಕ್ತಕ್ಕೆ ಹೋಗಬಹುದಲ್ವಾ ಅಂತ ಹಂಗಾಮಿ ಸಿಜೆ ಅಲೋಕ್ ಆರಾಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ಸಿನಿಮೋತ್ಸವ ನಡೀತಾ ಇದೆ. ಇದರಲ್ಲಿ ಪುನೀತ್ ನಟನೆಯ ಹಲವು ಸಿನಿಮಾಗಳು ಪ್ರದರ್ಶನ ಆಗಲಿವೆ. ಈ ಸಿನಿಮೋತ್ಸವವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದರು. ಪುನೀತ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಿನಿಮೋತ್ಸವಕ್ಕೆ ಅಶ್ವಿನಿ ಚಾಲನೆ ನೀಡಿದರು. ಈ ಚಿತ್ರೋತ್ಸವದಲ್ಲಿ ವಿವಿಧ ಭಾಷೆ ಮತ್ತು ದೇಶಗಳ ಅನೇಕ ಸಿನಿಮಾಗಳು ಪ್ರದರ್ಶನ ಆಗಲಿವೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದಸರಾ ಹಬ್ಬದ ಸಡಗರ ಮನೆ ಮಾಡಿದೆ. ನವನಗರದ ಚಂದ್ರಿಕಾ ಅನ್ನೋರ ಮನೆಯಲ್ಲಿ ಒಂದೇ ಕಡೆ 4,000 ಗೊಂಬೆಗಳ ಪ್ರದರ್ಶನ ನಡೀತಾ ಇದೆ. ಈ ಗೊಂಬೆಗಳನ್ನು ಸಾಮಾನ್ಯದಲ್ಲ. ರಾಮಾಯಣ ಮಹಾಭಾರತದ ಎಲ್ಲಾ ದೃಶ್ಯಗಳನ್ನ ಗೊಂಬೆಗಳ ಮೂಲಕವೇ ತೋರಿಸಲಾಗ್ತಾ ಇದೆ. ಈ ಗೊಂಬೆಗಳನ್ನು ಕೂರಿಸಲು ಚಂದ್ರಿಕಾ ಬರೋಬ್ಬರಿ 1 ವಾರಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ. ಈಗ ಕೆಲಸ ಮಾಡಕ್ ಶುರು ಮಾಡಿದ್ರು. ಅದೆಲ್ಲ ಇದೆ. ಎಲ್ಲ ಹಾಕ್ತಾರೆ. ವರ್ಷದಿಂದ ನಮ್ಮ ಮನೆಯಲ್ಲಿ ಮೈಸೂರು ದಸರಾ ಗೊಂಬೆ ಇಡ್ತಾ ಇದ್ದೀನಿ. ಎಲ್ಲರೂ ಸ್ಕೂಲ್ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ವ್ಯಾಪಾರಸ್ಥರ ಗೊಂಬೆಗಳಾಗಿರ್ಬೋದು, ಆಮೆ ಮತ್ತು ಮೊಲ, ಆ ಥರದ ಗೊಂಬೆಗಳು, ಕಾಗೆ ನೀರು ಕುಡಿಯಂಥದ್ದು ಆ ಥದ್ದೆಲ್ಲ, ಮತ್ತು ರಾಮಾಯಣ ಮಹಾಭಾರತದಂಥ ಹಳೆಯ ವ್ಯಕ್ತಿ ಚಿತ್ರಣಗಳನ್ನ ಗೊಂಬೆಗಳ ಮೂಲಕ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಆಸೆಯಿಂದ ನಾನು ಪ್ರತಿ ವರ್ಷವೂ ಹೊಸ ಗೊಂಬೆ ಸೆಟ್ಗಳನ್ನು ತಂದು ಎಲ್ಲ ಅರೇಂಜ್ ಮಾಡಿ ಎಲ್ಲರಿಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೈಸೂರು ಜಂಬೂ ಸವಾರಿ ಮೈಸೂರಲ್ಲಿ ಯಾವ ಥರ ಹೋಗುತ್ತೋ ಅದೇ ಥರ ಜಂಬೂ ಸವಾರಿ. ಮಂಡ್ಯದಲ್ಲಿ ಜಂಬೂ ಸವಾರಿಗೂ ಮೊದಲೇ ಅಚಾತುರ್ಯ ನಡೆದಿದೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದಲ್ಲಿ ಅಂಬಾರಿ ಕಟ್ಟುವ ಮುನ್ನವೇ ಕಳಸ ಮುರಿದು ಬಿದ್ದಿದೆ. ಬನ್ನಿ ಮಂಟಪದಿಂದ ಆನೆ ಮೇಲೆ ಕೂರಿಸುವಾಗ ಘಟನೆ ಸಂಭವಿಸಿದ್ದು ತಕ್ಷಣ ಎಚ್ಚೆತ್ತ ಮಾವುತ ಅಕ್ರಮ್ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ. ಆದ್ರೆ ನಮ್ಮ ಮಹೇಂದ್ರ ಈ ಬಾರಿ ಜಂಬೂ ಸವಾರಿನ ಹೊತ್ತ ಹೆಜ್ಜೆ ಹಾಕೋಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾನೆ. ಆ ಕಾರಣಕ್ಕೆ
ಲೀಲಾವತಿ ಅವರು ಬೆಂಗಳೂರು ಹೊರವಲಯ ಸೋಲದೇವನಹಳ್ಳಿಯಲ್ಲಿ ಕಟ್ಟಿಸಿರೋ ಆಸ್ಪತ್ರೆ ಉದ್ಘಾಟನೆಯಾಗಿದೆ. ಸುಮಾರು 10 ವರ್ಷಗಳ ಹಿಂದೆ ಸಣ್ಣದೊಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಎಂ ಲೀಲಾವತಿ ಅವರು ಇಂದು ಸುಸಜ್ಜಿತ ಪ್ರಾಥಮಿಕ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಆ ಆಸ್ಪತ್ರೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು.